ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಯಲಿದ್ದು, ಮಧ್ಯ ಕರ್ನಾಟಕದಲ್ಲಿರುವ ಅಧಿಕ ಸಂಖ್ಯೆಯ ಕಾಡುಗೊಲ್ಲರು ಅಂತ ನಮೂದಿಸಿ ಅಂತ ಯಾದವ ಗುರುಪೀಠದ ಶ್ರೀ ಕೃಷ್ಣ ಯಾದವಾನಂದ ಮಹಾಸ್ವಾಮಿ ಕರೆ ನೀಡಿದ್ದಾರೆ. ಚಿತ್ರದುರ್ಗ ನಗರದ ಶ್ರೀಮಠದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿ, ಕರ್ನಾಟಕದಲ್ಲಿ ಕಾಡುಗೊಲ್ಲರು ಸಮುದಾಯದವರು ಅಧಿಕ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ಈಗಾಗಲೇ ಕಾಡುಗೊಲ್ಲರು ಕುಲಶಾಸ್ತ್ರ ಅಧ್ಯಯನ ಕೂಡ ಮುಗಿದಿದ್ದು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಹಾಗಾಗಿ ಮಧ್ಯ ಕರ್ನಾಟಕದ ಗೊಲ್ಲರು ಜಾತಿ ಕಾಲಂನಲ್ಲಿ ಕಾಡುಗೊಲ್ಲ ಅಂತ ಬರೆಯಿಸಿ, ಇನ್ನುಳಿದಂತೆ ರಾಜ್ಯದ ವಿವಿಧೆಡೆ ಅಲ್ಲಿ ಪ್ರಚಲಿತ ಇರುವ ಜಾತಿಯನ್ನೇ ನಮೂದಿಸಿ ಮುಂಬರುವ ಸಾಧಕ ಬಾಧಕರ ಅರಿತು ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಅವರು ತಿಳಿಸಿದರು. ಕಾಡುಗೊಲ್ಲ ಅಂತೇಳಿ ಬರೆಸಿ, ಇನ್ನು ಬೇರೆ ಬೇರೆ ಜಿಲ್ಲೆಯವರು ಕೂಡ ನಾನು ಅದ್ರ ಕಡೆ ಹೋಗೋದಿಲ್ಲ, ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ನಾವು ನಮ್ಮ ಮಠ ಯಾವಾಗಲೂ ಕೂಡ ಮೀಸಲಾತಿ ವಿರೋಧಿ ಅಲ್ಲ, ಮೀಸಲಾತಿಗೆ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ, ಮುಂದೆನೂ ಕೂಡ ಮಾಡ್ತೀವಿ, ಏನು ನಿಲ್ಲಿಸೋದಿಲ್ಲ ನಾವು. ಅದರ ಜೊತೆಗೆ ಇವತ್ತು ಮಾತ್ರ ಎಲ್ಲರೂ ಕೂಡ ಜಾತಿ ಜನಗಣತಿಯಲ್ಲಿ ಕಾಡುಗೊಲ್ಲ ಅಂತ ಬರೆಸ್ರಿ ಅಂತೇಳಿ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮುಂದೆ ಅದರ ಸಾಧಕ ಬಾಧಕಗಳನ್ನು ಮತ್ತೆ ಸಮಾಜದವರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಲಿದ್ದಾರೆ. ಇವತ್ತಿನ ಸಂದರ್ಭಕ್ಕೆ ನಾನು ಈ ಸಂದರ್ಭದಲ್ಲೇ ಕಾಡುಗೊಲ್ಲ ಅನ್ನುವಂಥದ್ದನ್ನು ಬರೆಸಲಿ. ಬೇರೆ ಬೇರೆ ಇತರೆ ಜಿಲ್ಲೆಯವರು ಆಯಾ ಉಪ ಪಂಗಡಗಳು 22ನೇ ತಾರೀಕುಗಳನ್ನು ಬರೆಸಲಿ ಅಂತೇಳಿ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ಜಾತಿ ಜನಗಣತಿ ಬರ್ತಾ ಇದೆ. ಆ ಜಾತಿ ಜನಗಣತಿಯಲ್ಲಿ ಏನು ಕುಲಶಾಸ್ತ್ರ ಅಧ್ಯಯನ ಆಗಿ ಕೇಂದ್ರಕ್ಕೆ ಶಿಫಾರಸು ಏನು ಮಾಡಿದ್ದಾರೆ, ಕಾಡುಗೊಲ್ಲ ಅನ್ನುವಂಥದ್ದು ಏನು ಮಧ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇರುವಂಥವರು ಕಾಡುಗೊಲ್ಲರು. ಹಾಗಾಗಿ ಮಧ್ಯ ಕರ್ನಾಟಕದ ಭಾಗದವರು ಕಾಡುಗೊಲ್ಲ ಅಂತೇಳಿ ಬರೆಸಿ, ಇನ್ನು ಬೇರೆ ಬೇರೆ ಜಿಲ್ಲೆಯವರು ಕೂಡ ನಾನು ಅದ್ರ ಕಡೆ ಹೋಗೋದಿಲ್ಲ, ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ನಾವು ನಮ್ಮ ಮಠ ಯಾವಾಗಲೂ ಕೂಡ ಮೀಸಲಾತಿ ವಿರೋಧಿ ಅಲ್ಲ, ಮೀಸಲಾತಿಗೆ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ, ಮುಂದೆನೂ ಕೂಡ ಮಾಡ್ತೀವಿ, ಏನು ನಿಲ್ಲಿಸೋದಿಲ್ಲ ನಾವು. ಅದರ ಜೊತೆಗೆ ಇವತ್ತು ಮಾತ್ರ ಎಲ್ಲರೂ ಕೂಡ ಜಾತಿ ಜನಗಣತಿಯಲ್ಲಿ ಕಾಡುಗೊಲ್ಲ ಅಂತ ಬರೆಸ್ರಿ ಅಂತೇಳಿ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮುಂದೆ ಅದರ ಸಾಧಕ ಬಾಧಕಗಳನ್ನು ಮತ್ತೆ ಸಮಾಜದವರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಲಿದ್ದಾರೆ. ಇವತ್ತಿನ ಸಂದರ್ಭಕ್ಕೆ ನಾನು ಈ ಸಂದರ್ಭದಲ್ಲೇ ಕಾಡುಗೊಲ್ಲ ಅನ್ನುವಂಥದ್ದನ್ನು ಬರೆಸಲಿ. ಬೇರೆ ಬೇರೆ ಇತರೆ ಜಿಲ್ಲೆಯವರು ಆಯಾ ಉಪ ಪಂಗಡಗಳು ಏನಿರ್ತವೆ ಅವುಗಳನ್ನು ಬರೆಸಲಿ ಅಂತೇಳಿ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. 22ನೇ ತಾರೀಕಿನಿಂದ ಜಾತಿ ಜನಗಣತಿ ಬರ್ತಾ ಇದೆ. ಆ ಜಾತಿ ಜನಗಣತಿಯಲ್ಲಿ ಏನು ಕುಲಶಾಸ್ತ್ರ ಅಧ್ಯಯನ ಆಗಿ ಕೇಂದ್ರಕ್ಕೆ ಶಿಫಾರಸು ಏನು ಮಾಡಿದ್ದಾರೆ, ಕಾಡುಗೊಲ್ಲ ಅನ್ನುವಂಥದ್ದು ಏನು ಮಧ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇರುವಂಥವರು ಕಾಡುಗೊಲ್ಲರು. ಹಾಗಾಗಿ ಮಧ್ಯ ಕರ್ನಾಟಕದ ಭಾಗದವರು ಕಾಡುಗೊಲ್ಲ ಅಂತೇಳಿ ಬರೆಸಿ, ಇನ್ನು ಬೇರೆ ಬೇರೆ ಜಿಲ್ಲೆಯವರು ಕೂಡ ನಾನು ಅದ್ರ ಕಡೆ ಹೋಗೋದಿಲ್ಲ, ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ನಾವು ನಮ್ಮ ಮಠ ಯಾವಾಗಲೂ ಕೂಡ ಮೀಸಲಾತಿ ವಿರೋಧಿ ಅಲ್ಲ, ಮೀಸಲಾತಿಗೆ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ, ಮುಂದೆನೂ ಕೂಡ ಮಾಡ್ತೀವಿ, ಏನು ನಿಲ್ಲಿಸೋದಿಲ್ಲ ನಾವು. ಅದರ ಜೊತೆಗೆ ಇವತ್ತು ಮಾತ್ರ ಎಲ್ಲರೂ ಕೂಡ ಜಾತಿ ಜನಗಣತಿಯಲ್ಲಿ ಕಾಡುಗೊಲ್ಲ ಅಂತ ಬರೆಸ್ರಿ ಅಂತೇಳಿ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮುಂದೆ
ಅದರ ಸಾಧಕ ಬಾಧಕಗಳನ್ನು ಮತ್ತೆ ಸಮಾಜದವರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಲಿದ್ದಾರೆ. ಇವತ್ತಿನ ಸಂದರ್ಭಕ್ಕೆ ನಾನು ಈ ಸಂದರ್ಭದಲ್ಲೇ ಕಾಡುಗೊಲ್ಲ ಅನ್ನುವಂಥದ್ದನ್ನು ಬರೆಸಲಿ. ಬೇರೆ ಬೇರೆ ಇತರೆ ಜಿಲ್ಲೆಯವರು ಆಯಾ ಉಪ ಪಂಗಡಗಳು ಏನಿರ್ತವೆ ಅವುಗಳನ್ನು ಬರೆಸಲಿ ಅಂತೇಳಿ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಬಳಗ ನಗರದ ನಾಗರಿಕರು ಇದ್ದರು. ಇವತ್ತು ಅವ್ರ ಹೆಸರಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಅವ್ರ ಆತ್ಮ ತುಂಬಾನೇ ಸಂತೋಷ ಪಟ್ಟಿರುತ್ತೆ. ನನ್ನ ಅಭಿಮಾನಿಗಳು ಎಷ್ಟೆಲ್ಲ ಮಾಡ್ತಿದಾರಲ್ಲ, ನನಗೆ ಯಾರೊಬ್ಬರು ವ್ಯಕ್ತಿಗಳಷ್ಟೇ ಸತ್ ಮೇಲೂ ಚಿರಋಣಿಯಾಗಿರ್ತಾರೆ ಅಂತ ಅಭಿಮಾನದಿಂದ ಅವ್ರು ತುಂಬಾನೇ ಖುಷಿ ಇರ್ತಾರೆ. ಈ ಥರ ಅಭಿಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ನಮ್ಮ ಮಲ್ಲಿಕಾರ್ಜುನಣ್ಣನವ್ರು ಹೇಳ್ದಾಗೆ ಒಂದು ಉದ್ಯಾನವನವನ್ನು ಬೆಳೆಸೋದ್ರಿಂದ ಕೂಡ ಒಂದು ಪರಿಸರವನ್ನು ರಕ್ಷಣೆ ಮಾಡ್ದಂಗೆ ಆಗುತ್ತೆ. ಪ್ರತಿಯೊಬ್ಬರಿಗೂ ಆ ಒಂದು ಅವೇರ್ನೆಸ್ನ ನೀವು ಮೂಡಿಸೋದ್ರಿಂದ ಇನ್ನಿದ್ದ ಬೇರೆ ಬೇರೆ ನಟರ ಅಭಿಮಾನಿಗಳಿಗೂ ಸಹ ಈ ಒಂದು ಕೆಲಸವನ್ನು ಮಾಡ್ತಾರೆ. ಇದ್ರ ಜೊತೆಗೆ ಅದನ್ನು ಮುಂದಿನ ವರ್ಷದಲ್ಲಿ ನೀವು ಮಾಡಿ ವಿಷ್ಣುವರ್ಧನ್ ಅವರು ತುಂಬನೇ ನಮ್ಮನ್ನೆಲ್ಲ ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆ ಅಪಾರವಾದದ್ದು. 7 ಫಿಲ್ಮ್ ಫೇರ್ ಅವಾರ್ಡನ್ನು